ಸತ್ಯ ಹರಿಶ್ಚಂದ್ರನ್ ತುಂಡು ಅದೇ ನನ್ ಗಂಡ ಫಾರಿನಿಂದ ಇಂಡಿಯಾಗ್ ಬಂದಿಳ್ದಿದ್ದಾನೆ. ಅಪ್ಪನ ಮಗ ಸೇರಿದ್ರೆ ನಾವು ಬೀದಿಲ್ ನಿಂತ್ಕೋಬೇಕಷ್ಟೇ. ಏನಕ್ಕ ಮಾಡ್ಬೇಕು? ನಮ್ಮ ಹತ್ರ ಇರೋ ಹುಡುಗರ್ನೆಲ್ಲ ಕರ್ಕೊಂಡು ಹೋಗು. ಆ ಅನಾಥ ಹೆಣವಾಗಿ ಬಿದ್ದಿರ್ಬೇಕು. ಆ ಮೆಕ್ಯಾನಿಕ್ ಅಡ್ಡ ಬರ್ತಾನೆ, ಅವನು ಸಾಯಿಸ್ಬಿಡು. ಈ ಸಾರಿ ಯಾವುದೇ ಕಾರಣಕ್ಕೂ ಯಾವ ತಪ್ಪು ಆಗ್ಬಾರ್ದು. ಸರಿ ಅಕ್ಕ. ನನ್ ಗಂಡ ಇಲ್ಲಿಗೆ ಬರೋ ಅಷ್ಟರಲ್ಲಿ ಅವನು ಜೀವಂತವಾಗಿರ್ಬಾರ್ದು. ರಾಹುಲ್, ಮನಸ್ಸಾಕ್ಷಿ ಇಲ್ದಿರೋ ನಾಯೆ, ಇಷ್ಟು ವರ್ಷ ಆದ್ರೂ ನಿನ್ನ ಹೋಟೆಲ್ ಒಂದು ಹುಳ ಕೂಡ ಹುಟ್ಟಲಿಲ್ಲ. ನೋಡಕ್ ಬಂದ ಮಗನೇ ಕೊಳ್ಳಕ್ ನೋಡ್ತೀಯ. ನೀನು ಒಂದು ಹೆಣ್ಣ, ಜೊತೆ ಬದುಕೋ ಅಧಿಕಾರ ನಿನಗಿಲ್ಲ. ನಿನ್ ಮುಖಾನ ತೋರಿಸ್ಬೇಡ, ಹೊರಟೋಗು, ಎಳ್ಕೊಂಡು ಹೋಗಿ ಅಣ್ಣ.
ನನ್ನ ಮಗನ್ ನೋಡ್ಬೇಕು ಬಿಡಿ. ಅಯ್ಯೋ ತಡಿಬೇಡಿ ಕಣ್ರಪ್ಪ, ತಡಿಬೇಡಿ, ಪೇಷಂಟ್ ನೋಡ್ಬೇಕು ನಾವು. ಶಕ್ಕು ತೀರ್ಥ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ದಾನೆ. ಡಾಕ್ಟರ್ ಈಗಲೇ ಏನು ಹೇಳಕ್ಕಾಗಲ್ಲ ಅಂದ್ರು. ದಯವಿಟ್ಟು ಬೇಗ ಬನ್ನಿ, ಆಸ್ಪತ್ರೆಗೆ ಹೋಗೋಣ. ನಾನು ಹೇಳಿಲ್ವಾ ಸರ್ ಅವ್ರು ಬರಲ್ಲ ಅಂತ? ಕಾಲ ಎಲ್ಲರನ್ನು ಬದಲಾಯಿಸುತ್ತೆ ಅಂತಾರೆ, ಆದ್ರೆ ನೀವು ಮಾತ್ರ ಏನು ಬದಲಾಗಿಲ್ಲ. ನಾನು ಸತ್ತಾಗ ನೀನೆಲ್ಲೋ ಬರ್ತೀಯ. ನೀನು ಬದುಕೋ ಬದುಕಿಗೆ ಯಾವನೋ ರೌಡಿ ನಿನ್ನ ರೋಡಲ್ಲೇ ಕೊಚ್ಚಾಕ್ತಾನೆ, ಇಲ್ಲ ಪೊಲೀಸರು ನಿನ್ನನ್ನು ಕೊಂದು ಹಾಕ್ತಾನೆ. ಆ ಸುದ್ದಿನ ಕಿವಿಯಾರೆ ಕೇಳೇ ನಾನು ಏನಾಯ್ತಪ್ಪ? ಬರ್ತಾರಪ್ಪ. ಅಯ್ಯೋ ದೇವ್ರೇ, ಬರ್ತಾರೆ ಕಣೋ, ಬರ್ತಾರೆ. ಅಪ್ಪನ್ ಕರಿಯಮ್ಮ. ಮೆಲ್ಲಿಗೆ ಮೆಲ್ಲು ಕಣೋ, ಮೆತ್ತಿಗೆ ಮೆತ್ತೆ ಕಣಪ್ಪ. ಹಾಗೆ ಅವನೊಂಚೂರು ಏನಾದ್ರು ಕೊಡ್ಸಮ್ಮ. ತಗೋ. ನಿಧಾನಕ್ಕಪ್ಪ. ಕೂತ್ಕೊಳ್ಳಿ ಪರವಾಗಿಲ್ಲ. ಹೇಗಿದೆಯಾ? ಕೊಡು ಸರ್, ತಗೊಳ್ಳಿ ಸರ್. ನನ್ನ ಮಗನ್ ಕಾಪಾಡದೆ. ನೂತನ ಮಾದರಿಯ ಬೈಕಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕಲೆಕ್ಟರ್ ಅವರಿಗೂ ಮತ್ತು ಡಿಐಜಿರವರಿಗೂ ಹಾಗೂ ವಿದೇಶಿ ಪ್ರತಿನಿಧಿಗಳಿಗೂ, ಪ್ರಸಿದ್ಧ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ಯೋಗಾನಂದರವರಿಗೂ ಹಾಗೂ ಈ ನೂತನ ಮಾದರಿಯ ಬೈಕನ್ನು ಕಂಡುಹಿಡಿದ ವಿಜಯನಗರದವರೇ ಆದ ಆತ್ಮೀಯರಾದ ತೀರ್ಥರವರಿಗೂ ಹಾಗೂ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಈ ಮಾದರಿಯ ಬೈಕು ನಮ್ಮ ದೇಶದಲ್ಲೇ ಒಂದು ದೊಡ್ಡ ಆರ್ಥಿಕ ಸುಧಾರಣೆಯನ್ನು ತರುತ್ತದೆ ಹಾಗೂ ಜನರಿಗೆ ಇದು ವರಪ್ರಸಾದವಾಗಲಿದೆ. ಈ ಬೈಕಿನ ಉದ್ಘಾಟನೆಯನ್ನ ಈಗ ತೀರ್ಥರವರು ಮಾಡಬೇಕು ಅಂತ ನಮ್ಮ ಕಂಪನಿಯ ಪರವಾಗಿ ಅವರನ್ನ ವಿನಂತಿಸಿಕೊಳ್ತೇನೆ. ನಮಸ್ಕಾರ. ಈ ಪ್ರತಿಭೆ ನನ್ನಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದನ್ನ ನನಗೆ ತೋರಿಸ್ಕೊಟ್ಟು ಆ ಪ್ರತಿಭೆನ ನಿಮ್ಗಳ ಮುಂದೆ ಇಟ್ಟಂತ ನನ್ನ ಪ್ರೀತಿಯ ನಯನಾಗೆ ಥ್ಯಾಂಕ್ಸ್.
ಈ ಉದ್ಘಾಟನೆ ನಾನು ಮಾಡೋದಕ್ಕಿಂತ ನಾರಾಯಣ್ ಶಾಸ್ತ್ರಿ ಅವರು ನನ್ನ ತಂದೆ, ಅವ್ರ ಕೈಯಿಂದ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ. ನನಗೆ ಸಿಗ್ತಾ ಇರೋ ಈ ಗೌರವ, ಕೀರ್ತಿ, ಇದಿಷ್ಟೂ ನನ್ನ ತಂದೆ ಪಾದಕ್ಕೆ ಕಾಣಿಕೆಯಾಗಿ ಅರ್ಪಿಸ್ಬೇಕು ಅನ್ನೋದೇ ನನ್ನ ಆಸೆ. ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಪ್ಪ, ದಯವಿಟ್ಟು ಎಲ್ಲೇ ಇದ್ರು ವೇದಿಕೆ ಮೇಲೆ ಬನ್ನಿ. ಅಪ್ಪ, ನಿನ್ನಲ್ಲಿರೋ ಪ್ರತಿಭೆನ ನಾನು ಗುರುತಿಸಲೇ ಇಲ್ಲ. ನನ್ನನ್ನು ಕ್ಷಮಿಸ್ಬಿಡಪ್ಪ. ನೀನ್ ಯಾಕಪ್ಪ ಕೈ ಜೋಡಿಸ್ತೀಯ? ನೀನನ್ನ ಕ್ಷಮಿಸ್ಬೇಕು. ನಾನು ತುಂಬಾ ತಪ್ಪುಗಳನ್ನ ಮಾಡಿದ್ದೀನಿ. ಇಲ್ಲಿ ಸಿಗ್ತಾ ಇರೋ ಗೌರವಕ್ಕಿಂತ ಪ್ರೀತಿಯಿಂದ ಒಂದ್ಸಲ ತಪ್ಕೊಂಡಿಲ್ಲ ನನ್ನ. ಅದೇ ದೊಡ್ಡದು ನನಗೆ. ಬನ್ನಿಪ್ಪ, ಬನ್ನಿ.